ಸ್ನೇಹಿತರೆ, ನಿಮಗೆಲ್ಲರಿಗೂ ಪ್ರೀತಿಯ ವಂದನೆಗಳು. ದೇವರ ವಾಕ್ಯಗಳು ಅನುದಿನದ ನಮ್ಮ ಜೀವಿತಕ್ಕೆ ಬೆಳಕನ್ನು ನೀಡುತ್ತಾ ನಡೆಸುತ್ತಿರುವುದರಿಂದ ನಂಬಿಕೆಯಲ್ಲಿ ಸ್ಥಿರವಾಗಿದ್ದು, ಇಂದು ಮತ್ತಾಯನು ಬರೆದ ಸುವಾರ್ತೆಯ ಅಧ್ಯಯನದಲ್ಲಿ ಪಾಲು ತೆಗೆದುಕೊಳ್ಳುವಾಗ ಹಳೆ ವಸ್ತ್ರಕ್ಕೆ ಹೊಸ ತೇಪೆ ಹಚ್ಚುವುದು ಅಂದರೇನು? 12 ವರ್ಷದ ಇಬ್ಬರು ವ್ಯಕ್ತಿಗಳು ಸ್ವಸ್ಥತೆ ಹಾಗೂ ಬಿಡುಗಡೆ ಹೊಂದಿದ್ದು, ಪರಲೋಕ ರಾಜ್ಯದ ಸುವಾರ್ತೆಯ ಬಗ್ಗೆ ಸವಿಸ್ತಾರವಾದ ವಿಷಯಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರ್ಥನಾ ಪೂರ್ವಕವಾಗಿ ಪ್ರಾರಂಭಿಸೋಣ. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 22ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಕಳೆದ ಕಾರ್ಯಕ್ರಮದಲ್ಲಿ ಮತ್ತಾಯನು ಬರೆದ ಸುವಾರ್ತೆಯ 9ನೇ ಅಧ್ಯಾಯದ 13ನೇ ವಚನದವರೆಗೆ ದೇವರ ವಾಕ್ಯಗಳನ್ನು ಧ್ಯಾನ ಮಾಡಿ ಆತ್ಮಿಕ ಲಾಭವನ್ನು ನಾವು ಪಡೆದುಕೊಂಡಿದ್ದೇವೆ. ಪ್ರಿಯರೇ, ಇಂದು ನಾವು ಮುಂದುವರಿದು ಹಳೆ ವಸ್ತ್ರ ಹಾಗೂ ಹಳೆ ಬುದ್ದಲಿಗಳ ಸಾಮ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 14ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಆಮೇಲೆ ಯೋಹಾನನ ಶಿಷ್ಯರು ಆತನ ಬಳಿಗೆ ಬಂದು, ಫರಿಸಾಯರು ನಾವು ಉಪವಾಸ ಮಾಡುತ್ತೇವಲ್ಲ, ನಿನ್ನ ಶಿಷ್ಯರು ಯಾಕೆ ಉಪವಾಸ ಮಾಡುವುದಿಲ್ಲ ಎಂದು ಕೇಳಲು ಎಂಬುದಾಗಿ. ಪ್ರಿಯರೇ, ಯೋಹಾನನ ಶಿಷ್ಯರು ಕರ್ತನಾದ ಯೇಸುವನ್ನು ಗಮನಿಸುತ್ತಲೇ ಇದ್ದರು. ಅವರಲ್ಲಿ ಕೆಲವರು ಯೋಹಾನನ ಶಿಷ್ಯರಾಗಿದ್ದವರೇ. ಆಂದ್ರೇಯ ಮತ್ತು ಫಿಲಿಪ್ಪ ಇವರೂ ಕೂಡ ಇದ್ದರು ಎಂದು ನಮಗೆ ತಿಳಿದಿದೆ. ಅವರು ಬಂದು ಕರ್ತನಾದ ಯೇಸುವನ್ನು ಹಿಂಬಾಲಿಸುತ್ತಿದ್ದರು. ಈಗ ಅವರಲ್ಲಿನ ಕೆಲವರು ಅಲ್ಲಿ ನೋಡಿ, ಯೇಸುವಿನ ಶಿಷ್ಯರು ನಾವು ನಡೆದ ಪ್ರಕಾರ ನಡೆಯದೆ ಬೇರೆ ದಾರಿಯಲ್ಲಿ ನಡೆಯುತ್ತಾರಲ್ಲ, ಯಾಕೆ ಎಂದು ಕೇಳುತ್ತಿದ್ದರು. ಮೊದಲೇ ತಿಳಿಸಿದಂತೆ ಯೋಹಾನನು ಹಳೆಯ ಒಡಂಬಡಿಕೆಯ ಪ್ರವಾದಿಯಾಗಿದ್ದನು. ಮೆಸ್ಸಿಯನ ಆಗಮನವನ್ನು ತಿಳಿಸಲಿಕ್ಕಾಗಿ ಅವನು ಹಳೆಯ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆಗೆ ಪ್ರವೇಶಿಸಿದ್ದನು. ಕರ್ತನಾದ ಯೇಸುವಿನ ದಾರಿಯನ್ನು ಸಿದ್ಧಪಡಿಸಲು ಒಬ್ಬ ಮುಂದೂತನು ಬರಲಿದ್ದಾನೆಂದು ಮಲಾಕಿಯನು ಪ್ರವಾದನೆ ನುಡಿದಿದ್ದನು. ಮುಂದಕ್ಕೆ ನೋಡಿರಿ, ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 15ನೇ ವಚನವನ್ನು. ಯೇಸು ಅವರಿಗೆ, ಮದುವೆಯ ಜನರು ತಮ್ಮ ಸಂಗಡ ಮದಲಿಂಗನು ಇರುವ ತನಕ ದುಃಖಪಟ್ಟಾರೋ, ಆದರೆ ಮದಲಿಂಗನನ್ನು ಅವರ ಬಳಿಯಿಂದ ತೆಗೆದುಕೊಂಡು ಹೋಗುವ ಕಾಲ ಬರುತ್ತದೆ, ಆಗ ಉಪವಾಸ ಮಾಡುವರು ಎಂಬುದಾಗಿ. ಪ್ರಿಯರೇ, ಯೇಸು ಅವರಿಗೆ ಈಗ ಒಂದು ವಿಶೇಷ ಸೂತ್ರವನ್ನು ತಿಳಿಯಪಡಿಸಿ ಈಗ ಕಾಲವು ಬದಲಾಗಿದೆ ಎಂದು ಸೂಚಿಸಿದನು. ಇಂದಿನ ಭಕ್ತರಿಗೆ ಉಪವಾಸವು ನಿಜವಾದ ಮೌಲ್ಯವನ್ನು ಹೊಂದಿದ್ದರೂ ನಮಗೆ ಉಪವಾಸ ಮಾಡಲು ಯಾವುದೇ ಆಜ್ಞೆಯನ್ನು ನೀಡಲಾಗಿಲ್ಲ. ನಮಗೆ ದೇವರ ಕರುಣೆ ಮತ್ತು ಸಹಾಯದ ಅಗತ್ಯವಿರುವುದರಿಂದ ನಾವು ಆತನ ಮುಂದೆ ಅಡ್ಡ ಬೀಳುತ್ತೇವೆ ಎಂಬ ಕಲ್ಪನೆಯೊಂದಿಗೆ ಉಪವಾಸವನ್ನು ಮಾಡಬೇಕು. ಪ್ರಿಯರೇ, ಉಪವಾಸದ ಅರ್ಥ ಇದೇ ಆಗಿದೆ. ಈಗ ಹಳೆ ಒಡಂಬಡಿಕೆಯ ಧರ್ಮಶಾಸ್ತ್ರದ ಯುಗದಿಂದ ಹೊಸ ಒಡಂಬಡಿಕೆಯ ಕೃಪಾ ಯುಗಕ್ಕೆ ಆಗುವ ಬದಲಾವಣೆಯನ್ನು ಯೇಸು ತಿಳಿಸುತ್ತಾನೆ. ಅದೇನೆಂಬುದನ್ನು ನೋಡಿರಿ. ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 16 ಮತ್ತು 17ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಯಾರು ಹೊಸ ಬಟ್ಟೆಯ ತುಂಡನ್ನು ಹಳೆಯ ವಸ್ತ್ರಕ್ಕೆ ತ್ಯಾಪೆ ಹಚ್ಚುವುದಿಲ್ಲ, ಹಚ್ಚಿದರೆ ಆ ತ್ಯಾಪೆಯು ವಸ್ತ್ರವನ್ನು ಹಿಂಜುವುದರಿಂದ ಹರಕು ಹೆಚ್ಚಾಗುವುದು. ಇದಲ್ಲದೆ ಹಳೆಯ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷಾರಸವನ್ನು ಹಾಕಿಡುವುದಿಲ್ಲ, ಇಟ್ಟರೆ ಬುದ್ದಲಿಗಳು ಒಡೆದು ದ್ರಾಕ್ಷಾರಸವು ಚೆಲ್ಲಿ ಹೋಗುವುದು, ಬುದ್ದಲಿಗಳು ಕೆಟ್ಟು ಹೋಗುವು. ಆದರೆ ಹೊಸ ದ್ರಾಕ್ಷಾರಸವನ್ನು ಹೊಸ ಬುದ್ದಲಿಗಳಲ್ಲಿ ಹಾಕಿಡುತ್ತಾರೆ, ಆಗ ಎರಡೂ ಉಳಿಯುತ್ತವೆ ಎಂದು ಹೇಳಿದನು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಯೇಸು ಹೇಳುವುದೇನೆಂದರೆ, ಹಳೆ ಧರ್ಮಶಾಸ್ತ್ರದ ಯುಗವು, ಹಳೆ ಒಡಂಬಡಿಕೆಯು ಮುಗಿದು ಹೋಗುತ್ತದೆ. ಆ ಹಳೆ ಯುಗದಲ್ಲಿ ಮುಂದುವರಿಯಲಿಕ್ಕಾಗಿ ಆತನು ಬಂದವನಲ್ಲ, ಆತನು ಹೊಸ ವಸ್ತ್ರವನ್ನು ಕೊಡುವುದಕ್ಕಾಗಿ ಬಂದಿದ್ದಾನೆ. ತನ್ನ ಮೇಲೆ ನಂಬಿಕೆ ಇಡುವವರಿಗಾಗಿ ಆತನು ಕೊಡುವ ನೀತಿಯ ನಿಲುವಂಗಿಯೇ ಈ ಹೊಸ ವಸ್ತ್ರವಾಗಿದೆ. ಪ್ರಿಯರೇ, ಬುದ್ದಲಿಗಳೆಂದರೆ ಆ ದಿವಸಗಳಲ್ಲಿ ದ್ರಾಕ್ಷಾರಸವನ್ನು ಕೂಡಿಡುವ ಚರ್ಮದ ಚೀಲಗಳಾಗಿವೆ. ಅವುಗಳನ್ನು ಪ್ರಾಣಿಗಳ ಚರ್ಮದಿಂದ ಮಾಡಿರುತ್ತಾರೆ. ಹೊಸ ದ್ರಾಕ್ಷಾರಸವನ್ನು ಹೊಸ ಬುದ್ದಲಿಗಳಲ್ಲಿ ಹಾಕಿಟ್ಟಾಗ ಬುದ್ದಲಿಗಳು ವಿಸ್ತರಿಸಲ್ಪಡುತ್ತವೆ. ಆದರೆ ಹಳೇ ಬುದ್ದಲಿಗೆ ಆ ರೀತಿ ವಿಸ್ತರಿಸಲ್ಪಡುವ ಶಕ್ತಿ ಹೋಗಿರುವುದರಿಂದ
ಹೊಸ ದ್ರಾಕ್ಷಾರಸ ಹಾಕಿಟ್ಟಾಗ ಅದು ವಿಸ್ತರಿಸಲಾಗದೆ ಒಡೆದು ಹೋಗಿ ದ್ರಾಕ್ಷಾರಸವು ಹಾಳಾಗುತ್ತದೆ. ಪ್ರಿಯರೇ, ಕರ್ತನ ಮಾತಿನ ಅರ್ಥ ಹೀಗಿದೆ: ಹಳೆ ವಸ್ತ್ರಕ್ಕೆ ತ್ಯಾಪೆ ಹಚ್ಚಲಿಕ್ಕಾಗಿ ನಾನು ಬಂದಿಲ್ಲ, ನಾನು ಹೊಸ ಅಂಗಿಯನ್ನೇ ಕೊಡುವುದಕ್ಕಾಗಿ ಬಂದಿದ್ದೇನೆ. ಅದು ಪೂರ್ಣವಾಗಿ ಹೊಸದಾದದ್ದು. ಇದು ಹೊಸದಾದ ಯೋಚನೆಯಾಗಿದೆ. ಪ್ರಿಯರೇ, ಯೋಹಾನನು ತನ್ನ ಸುವಾರ್ತೆಯಲ್ಲಿ ಹೀಗೆ ಹೇಳಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 16ನೇ ವಚನವನ್ನು: ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯೋ ಸತ್ಯವೂ ಯೇಸು ಕ್ರಿಸ್ತನ ಮೂಲಕ ಬಂದವು ಎಂಬುದಾಗಿ. ಮುಂದಕ್ಕೆ ನಾವು ಯೇಸು ಒಬ್ಬ ಸ್ತ್ರೀಯನ್ನು ಗುಣಪಡಿಸಿದ್ದು, ಸತ್ತ ಹುಡುಗಿಯನ್ನು ಬದುಕಿಸಿದ್ದು ಎಂಬುದಾಗಿ ನೋಡೋಣ. ಈಗ ನಾವು 8ನೇ ಹಾಗೂ 9ನೇ ಅದ್ಭುತಗಳನ್ನು ನೋಡಲಿದ್ದೇವೆ. ಅವು ಒಂದಕ್ಕೊಂದು ಸಂಬಂಧಿಸಿದಂತಿವೆ. ಅವೆರಡು ರೋಗಶಾಂತಿಯ ಅದ್ಭುತಗಳೇ ಆಗಿವೆ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸಿರಿ. ಹೀಗೆ ಆತನು ಅವರೊಂದಿಗೆ ಮಾತನಾಡುತ್ತಿರುವಾಗ ಒಬ್ಬ ಅಧಿಕಾರಿ ಬಂದು ಆತನಿಗೆ ಅಡ್ಡಬಿದ್ದು, ನನ್ನ ಮಗಳು ಈಗಲೇ ತೀರಿ ಹೋದಳು, ಆದಾಗ್ಯೂ ನೀನು ಬಂದು ಆಕೆಯ ಮೇಲೆ ಕೈ ಇಟ್ಟರೆ ಬದುಕುವಳು ಎಂದು ಬೇಡಿಕೊಳ್ಳಲು ಎಂಬುದಾಗಿ. ಲೂಕನು ತನ್ನ ಸುವಾರ್ತೆಯಲ್ಲಿ ಹೇಳುವುದೇನೆಂದರೆ, ಈ ಅಧಿಕಾರಿಯು ಮೊದಲು ಯೇಸುವಿನ ಬಳಿಗೆ ಬಂದದ್ದು ತನ್ನ ಮಗಳನ್ನು ಗುಣಪಡಿಸುವಂತೆ ಕೇಳಿಕೊಳ್ಳುವುದಕ್ಕಾಗಿತ್ತು. ಆಗ ಸಭಾಮಂದಿರದ ಅಧಿಕಾರಿಯಾಗಿದ್ದ ಯಾಯಿರನೆಂಬ ಒಬ್ಬ ಮನುಷ್ಯನು ಬಂದು ಯೇಸುವಿನ ಪಾದಗಳಿಗೆ ಬಿದ್ದನು. ಹೆಚ್ಚು ಕಡಿಮೆ 12 ವರ್ಷದವಳಾದ ಅವನ ಒಬ್ಬಳೇ ಮಗಳು ಸಾಯುವವಳಾಗಿದ್ದ ಕಾರಣ ಆತನನ್ನು ತನ್ನ ಮನೆಗೆ ಬರಬೇಕೆಂದು ಬೇಡಿಕೊಂಡನು ಎಂಬುದಾಗಿ ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 41 ಮತ್ತು 42ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಆ ಪುಟ್ಟ ಹುಡುಗಿ ಸಾಯುವಷ್ಟು ಅಸ್ವಸ್ಥಳಾಗಿದ್ದಳು ಮತ್ತು ಅವಳ ತಂದೆ ಯೇಸುವಿನೊಂದಿಗೆ ಮಾತನಾಡಲು ಕಾಯುತ್ತಿದ್ದಾಗ ಒಬ್ಬ ಸೇವಕ ಬಂದು ಆ ಪುಟ್ಟ ಹುಡುಗಿ ಸತ್ತಿದ್ದಾಳೆಂದು ಅವನಿಗೆ ಹೇಳಿದನು. ಮುಂದಕ್ಕೆ ನೋಡಿರಿ, ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 19ನೇ ವಚನವನ್ನು: ಯೇಸು ಎದ್ದು ತನ್ನ ಶಿಷ್ಯರನ್ನು ಕರೆಕೊಂಡು ಅವನ ಹಿಂದೆ ಹೋದನು ಎಂಬುದಾಗಿ. ಯೇಸುವು ಆತನ ಶಿಷ್ಯರು ಎದ್ದು ಯಾಯಿರನನ್ನು ಹಿಂಬಾಲಿಸಿದಾಗ ಬಹು ಜನರ ಗುಂಪು ಅವರ ಸುತ್ತಲೂ ಕೂಡಿಕೊಂಡಿತ್ತು. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 20ನೇ ವಚನವನ್ನು ನೋಡೋಣ. ಅಷ್ಟರಲ್ಲಿ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಎಂಬುದಾಗಿ. ಪ್ರಿಯರೇ, ಇಲ್ಲಿ ಕೆಲವು ವಿಶೇಷ ಅಂಶಗಳನ್ನು ನಾವು ಗಮನಿಸಬೇಕು. ಯಾಯಿರನ ಮಗಳು 12 ವರ್ಷದವಳಾಗಿದ್ದಳು. ಈ ರಕ್ತ ಕುಸುಮ ರೋಗಿಯು 12 ವರ್ಷದಿಂದ ಬಾಧೆ ಪಡುತ್ತಿದ್ದಳು. ಆ ಹುಡುಗಿಯ 12 ವರ್ಷದ ಜೀವಿತದಿಂದ ಬೆಳಕು ನಂದಿ ಹೋಗುತ್ತದೆ. ಆ ಸ್ತ್ರೀ 12 ವರ್ಷದಿಂದ ಕತ್ತಲೆಯಲ್ಲಿದ್ದಳು, ಈಗ ಬೆಳಕನ್ನು ಹೊಂದುತ್ತಾಳೆ. ಹೀಗೆ ಬೆಳಕು ಕತ್ತಲೆಗಳ ವ್ಯತ್ಯಾಸ ಕಂಡುಬರುತ್ತದೆ. ಆ ಸ್ತ್ರೀ ಏನು ಮಾಡಿದಳೆಂಬುದನ್ನು ಮೇಲಿನ ವಚನದಲ್ಲಿ ಗಮನಿಸಿರಿ. ಯೇಸು ಆಕೆಯನ್ನು ಮುಟ್ಟಲಿಲ್ಲ, ಆದರೆ ಅವಳೇ ಆತನನ್ನು ಮುಟ್ಟಿದಳು. ಆದರೆ ಆಕೆ ಗುಣವಾದದ್ದು ಯೇಸು ಅನುಸರಿಸಿದ ಕ್ರಮದಿಂದಲ್ಲ, ಆಕೆಯ ನಂಬಿಕೆಯಿಂದ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 21 ಮತ್ತು 22ನೇ ವಚನವನ್ನು ಗಮನಿಸಿರಿ. ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನೋ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ಆಗ ಯೇಸು ಹಿಂತಿರುಗಿ ಆಕೆಯನ್ನು ನೋಡಿ, ಮಗಳೇ, ಧೈರ್ಯವಾಗಿರು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತ್ತು ಅಂದನು. ಆ ಕ್ಷಣವೇ ಆ ಹೆಂಗಸು ಸ್ವಸ್ಥವಾದಳು ಎಂಬುದಾಗಿ. ಲೂಕನು ಈ ಘಟನೆಯನ್ನು ಇನ್ನೂ ವಿವರವಾಗಿ ಬರೆಯುತ್ತಾನೆ. ಆಕೆ ಮುಟ್ಟಿದ್ದಕ್ಕೆ ಯೇಸುವಿನ ಪ್ರತಿಕ್ರಿಯೆ, ಆ ಸ್ತ್ರೀಯ ಪ್ರತಿಕ್ರಿಯೆ ಇವೆಲ್ಲವನ್ನು ವಿವರವಾಗಿ ಕೊಟ್ಟಿದ್ದಾನೆ. ಅಲ್ಲಿಂದ ಯೇಸು ಯಾಯಿರನ ಮನೆಯ ಕಡೆಗೆ ಹೋದನು. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23 ಮತ್ತು 24ನೇ ವಚನವನ್ನು ಗಮನಿಸಿರಿ. ಆಮೇಲೆ ಯೇಸು ಆ ಅಧಿಕಾರಿಯ ಮನೆಗೆ ಬಂದು ವಾದ್ಯಗಾರರನ್ನು, ಗದ್ದಲ ಮಾಡುವ ಜನರ ಗುಂಪನ್ನೂ ಕಂಡು, ಹೊರಗೆ ಹೋಗಿರಿ, ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡುತ್ತಾಳೆ ಅನ್ನಲು ಅವರು ಆತನನ್ನು ಹಾಸ್ಯ ಮಾಡಿದರು ಎಂಬುದೇ. ಪ್ರಿಯರೇ, ಯೇಸು ಆ ಮನೆಗೆ ಬಂದಾಗ ಜನರು ಈಗಾಗಲೇ ಸತ್ತು ಹೋಗಿದ್ದ ಹುಡುಗಿಗಾಗಿ ಗೋಳಾಡುತ್ತಿದ್ದರು. ಯೇಸು ಅವರಿಗೆ ಆಕೆ ಸತ್ತಿಲ್ಲವೆಂದು, ನಿದ್ದೆ ಮಾಡುತ್ತಿದ್ದಾಳೆಂದು ಹೇಳಿದನು. ಆದರೆ ಅವರೆಲ್ಲ ಆತನನ್ನು ಹಾಸ್ಯ ಮಾಡಿದರು. ಆ ಮನೆಯಲ್ಲಿ ಯಾರೂ ಕೂಡ ಯೇಸು ಸತ್ತವರನ್ನು ಎಬ್ಬಿಸಬಲ್ಲನೆಂದು ನಂಬಲಿಲ್ಲ. ಆದರೆ ಯೇಸು ಸುಮ್ಮನಿದ್ದು ತನ್ನ ಕಾರ್ಯವನ್ನು ಮಾಡಿದನು.
ಅದೇನೆಂಬುದಾಗಿ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 25ನೇ ವಚನವನ್ನು ಗಮನಿಸಿರಿ. ಜನರನ್ನು ಹೊರಕ್ಕೆ ಕಳುಹಿಸಿದ ಮೇಲೆ ಆತನು ಒಳಕ್ಕೆ ಹೋಗಿ ಆಕೆಯ ಕೈ ಹಿಡಿಯಲು ಆಕೆ ಎದ್ದಳು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಸುವಾರ್ತೆಗಳಲ್ಲಿ ಬರೆದ ಸತ್ತವರನ್ನು ಎಬ್ಬಿಸಿದ ಘಟನೆಗಳಲ್ಲಿ ಇದು ಮೊದಲನೆಯದು. ಸತ್ತವರನ್ನು ಎಬ್ಬಿಸಿದ 3 ಘಟನೆಗಳು ಬರೆಯಲ್ಪಟ್ಟಿವೆ. ಲೂಕನು ಮತ್ತಾಯನಿಗಿಂತ ಹೆಚ್ಚಿನ ವಿವರಗಳನ್ನು ಕೊಡುತ್ತಾನೆ. ಹೇಗೆಂದರೆ, ಯೇಸು ಆ ಹುಡುಗಿಗೆ ಮೃದುವಾಗಿ ಮಾತಾಡಿದನು, ಅಮ್ಮಣ್ಣಿ ಏಳು ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಯೇಸು ಸತ್ತವರನ್ನು ಎಬ್ಬಿಸಿದ ರೀತಿ ಎಲ್ಲ ಸಂದರ್ಭಗಳಲ್ಲಿಯೂ ಒಂದೇ ರೀತಿ. ಆತನು ಸತ್ತ ವ್ಯಕ್ತಿಯೊಂದಿಗೆ ನೇರವಾಗಿ ಮಾತಾಡಿದನು. ರಕ್ತ ಕುಸುಮ ರೋಗಿ ಗುಣ ಹೊಂದಿದ್ದು, ಯಾಯಿರನ ಮಗಳು ತಿರುಗಿ ಬದುಕಿ ಬಂದದ್ದು, ಈ ಘಟನೆಗಳಿಂದಾಗಿ ಯೇಸುವಿನ ಸುದ್ದಿ ಊರೆಲ್ಲ ಹಬ್ಬಿತು. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 26ನೇ ವಚನವನ್ನು ಗಮನಿಸಿರಿ. ಈ ಸುದ್ದಿ ಆ ದೇಶದೊಳಗೆಲ್ಲ ಹಬ್ಬಿತು ಎಂಬುದಾಗಿ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಆತನ ಸುದ್ದಿಯನ್ನು ಕೇಳಿದ ನಾವು ಆತನ ಬಳಿಗೆ ಬಂದು ಆತ್ಮೀಕ ಸ್ವಸ್ಥತೆಯನ್ನು ಹೊಂದಿಕೊಂಡಿದ್ದೇವೆಯೋ? ಆತನು ಬಿಡುಗಡೆಯ ನಾಯಕನೂ ಆಗಿದ್ದಾನೆ. ಹಿಂದೆ ನಮ್ಮ ಹೃದಯವನ್ನು ಆತನ ಮುಂದೆ ತರೋಣವ? ಆತ್ಮಿಕ ಆಶೀರ್ವಾದವನ್ನು ಹೊಂದಿದವರಾಗಿ ನಾವು ಬದಲಾಗೋಣ. ಮುಂದಕ್ಕೆ ನಾವು ಯೇಸು 2 ಕುರುಡರಿಗೆ ಕಣ್ಣು ಬರುವಂತೆ ಮಾಡಿದ್ದು ಎಂಬ ವಿಚಾರವನ್ನು ನೋಡೋಣ. ಪ್ರಿಯರೇ, 10ನೆಯ ಅದ್ಭುತ ಕಾರ್ಯವು 2 ಕುರುಡರಿಗೆ ಯೇಸುವಿನಿಂದ ದೃಷ್ಟಿ ದೊರಕಿದ್ದಾಗಿತ್ತು. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 27ನೇ ವಚನವನ್ನು ಗಮನಿಸಿರಿ. ಯೇಸು ಅಲ್ಲಿಂದ ಹೋಗುವಾಗ 2 ಕುರುಡರು, ದಾವೀದನ ಕುಮಾರನೇ, ನಮ್ಮನ್ನು ಕರುಣಿಸು ಎಂದು ಕೂಗುತ್ತಾ ಆತನ ಹಿಂದೆ ಹೋದರು ಎಂಬುದಾಗಿ. ಈ ಕುರುಡರು ಯೇಸುವನ್ನು ದಾವೀದನ ಕುಮಾರನೇ ಎಂದು ಕರೆದರು. ಯೇಸುವನ್ನು ಅರಸರೆಂದು ಚಿತ್ರಿಸುವ ಈ ಸುವಾರ್ತೆಯಲ್ಲಿ ಇದು ಗಮನಿಸತಕ್ಕದಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 28ನೇ ವಚನದಿಂದ 30ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆತನು ಮನೆಗೆ ಬಂದಾಗ ಆ ಕುರುಡರು ಆತನ ಬಳಿಗೆ ಬಂದರು. ಯೇಸು ಅವರನ್ನು, ನಾನು ಇದನ್ನು ಮಾಡಬಲ್ಲೆನೆಂಬುದನ್ನು ನಂಬುತ್ತೀರೋ ಎಂದು ಕೇಳಿದಕ್ಕೆ ಅವರು, ಹೌದು ಸ್ವಾಮಿ, ನಂಬುತ್ತೇವೆ ಅಂದರು. ಆಗ ಆತನು ಅವರ ಕಣ್ಣುಗಳನ್ನು ಮುಟ್ಟಿ, ನೀವು ನಂಬಿದಂತೆ ನಿಮಗೆ ಆಗಲಿ ಅಂದನು. ಆಗ ಅವರಿಗೆ ಕಣ್ಣು ಬಂದವು. ಮತ್ತು ಯೇಸು ಅವರಿಗೆ, ಇದು ಯಾರಿಗೂ ತಿಳಿಯಬಾರದು, ನೋಡಿರಿ ಎಂದು ಖಂಡಿತವಾಗಿ ಹೇಳಿದನು ಎಂಬುದಾಗಿ. ತಮಗೆ ಸಂಭವಿಸಿದ್ದನ್ನು ಯಾರಿಗೂ ತಿಳಿಸಬಾರದೆಂದು ಯೇಸು ಹೇಳಿದ ಇನ್ನೊಂದು ಸಂದರ್ಭ ಇದಾಗಿದೆ. ಕುಷ್ಠರೋಗಿಗೂ ಆತನು ಇದನ್ನೇ ಹೇಳಿದ್ದನು. ಆತನು ಈ ರೀತಿ ಹೇಳಿದ್ದಕ್ಕೆ ಅನೇಕ ಕಾರಣಗಳಿರಬಹುದು. ಆದರೆ ಪ್ರಿಯರೇ, ಈ ಭಾಗದಲ್ಲಿ ಒಂದು ಸಂಗತಿ ಸ್ಪಷ್ಟವಾಗಿ ತಿಳಿಯುತ್ತದೆ. ಆತನ ಅದ್ಭುತಗಳು ಜನರಿಗೆ ತಿಳಿದಾಗ, ಜನರು ಬಹಳ ಒತ್ತಾಗಿ ಆತನ ಸುತ್ತ ನೆರೆದಾಗ ಆತನಿಗೆ ಕೆಲಸ ಮಾಡುವುದೇ ಕಷ್ಟವಾಯಿತು. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 31ನೇ ವಚನವನ್ನು ಗಮನಿಸಿರಿ. ಆದರೆ ಅವರು ಹೊರಟು ಹೋಗಿ ಆ ದೇಶದೊಳಗೆಲ್ಲ ಆತನ ಸುದ್ದಿಯನ್ನು ಹಬ್ಬಿಸಿದರು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ತಮಗೆ ದೃಷ್ಟಿ ದೊರಕಿದ ಈ ಕುರುಡರು ತಮಗಾದ ಸಂತೋಷವನ್ನು ಅತ್ತಿಕ್ಕಲಾರದೆ ಹೋದರು. ಅವರು ಆತನ ಸುದ್ದಿಯನ್ನು ದೇಶದೊಳಗೆಲ್ಲ ಹಬ್ಬಿಸಿದರು. ಮುಂದಕ್ಕೆ ನಾವು ಯೇಸು ಮೂಕ ದೆವ್ವ ಪೀಡಿತನನ್ನು ಗುಣಪಡಿಸಿದ್ದು ಎಂಬ ವಿಚಾರವನ್ನು ನೋಡೋಣ. ನಾವು ಈಗ 11ನೇ ಅದ್ಭುತ ಕಾರ್ಯವನ್ನು ನೋಡಲಿದ್ದೇವೆ. ಇನ್ನೊಬ್ಬ ದೆವ್ವ ಪೀಡಿತನು ಸ್ವಸ್ಥನಾದನು. ಮತ್ತಾಯನ ಬರೆದ ಸುವಾರ್ತೆ 8 ಮತ್ತು 9ನೇ ಅಧ್ಯಾಯಗಳಲ್ಲಿ ಬರೆಯಲ್ಪಟ್ಟ ದೆವ್ವ ಪೀಡಿತರ ವೃತ್ತಾಂತಗಳಲ್ಲಿ ಇದು 3ನೇಯದು. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 32 ಮತ್ತು 33ನೇ ವಚನವನ್ನು ಗಮನಿಸಿರಿ. ಅವರು ಹೊರಟು ಹೋಗುತ್ತಿರುವಾಗ ದೆವ್ವ ಹಿಡಿದ ಒಬ್ಬ ಮೂಕನನ್ನು ಆತನ ಬಳಿಗೆ ಕರೆತಂದರು. ಆತನು ದೆವ್ವ ಬಿಡಿಸಿದ ಮೇಲೆ ಆ ಮೂಕನು ಮಾತನಾಡುವನಾದನು. ಅದಕ್ಕೆ ಆ ಜನರು, ಇಸ್ರಾಯೇಲ್ ಜನರಲ್ಲಿ ಇಂಥ ಕಾರ್ಯವನ್ನು ಇದುವರೆಗೆ ಯಾರೂ ನೋಡಲಿಲ್ಲವೆಂದು ಬೆರಗಾದರು ಎಂಬುದಾಗಿ. ಆದರೆ ಇದಕ್ಕೆ ಫರಿಸಾಯರ ಪ್ರತಿಕ್ರಿಯೆಯನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 34ನೇ ವಚನವನ್ನು ಗಮನಿಸಿ. ಆದರೆ ಫರಿಸಾಯರು, ಇವನು ದೆವ್ವಗಳ ಒಡೆಯನ ಸಹಾಯದಿಂದಲೇ ದೆವ್ವಗಳನ್ನು ಬಿಡಿಸುತ್ತಾನೆ ಅಂದರು ಎಂಬುದಾಗಿ. ಮೂಕನು ಮಾತಾಡಿದ್ದನ್ನು, ಕುರುಡನಿಗೆ ದೃಷ್ಟಿ ಬಂದದ್ದನ್ನು ಹಾಗೂ ಕುಂಟನು ನಡೆದದ್ದನ್ನು ಅವರು ಅಲ್ಲಗಳೆಯಲಿಲ್ಲ.
ಆದರೆ ಯೇಸು ಸೈತಾನನ ಶಕ್ತಿಯಿಂದ ಇಂಥ ಕಾರ್ಯಗಳನ್ನು ಮಾಡುತ್ತಾನೆಂದು ಆತನ ಮೇಲೆ ದೂರು ಹೇಳಿದರು. ಮುಂದಕ್ಕೆ ನೋಡಿರಿ, ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 35ನೇ ವಚನವನ್ನು. ಯೇಸು ಎಲ್ಲ ಊರುಗಳನ್ನು ಹಳ್ಳಿ ಪಳ್ಳಿಗಳನ್ನು ಸುತ್ತಿಕೊಂಡು ಅವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಎಲ್ಲ ಥರದ ರೋಗಗಳನ್ನು ಎಲ್ಲ ಥರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಪರಲೋಕ ರಾಜ್ಯದ ಸುವಾರ್ತೆಯು ದೇವರ ಕೃಪೆಯ ಸುವಾರ್ತೆಯಲ್ಲ. ಇದರ ಅರ್ಥ 2 ಸುವಾರ್ತೆಗಳಿವೆ ಎಂದಲ್ಲ. ಸುವಾರ್ತೆ ಒಂದೇ, ಆದರೆ ಅದಕ್ಕೆ ಅನೇಕ ಮುಖಗಳಿವೆ. ಪರಲೋಕ ರಾಜ್ಯದ ಸುವಾರ್ತೆ ಎಂದರೆ ಆ ರಾಜ್ಯವು ಸಮೀಪವಾಗಿದೆ ಎಂಬುದೇ. ಅದು ರಾಜನ ಆಗಮನಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳುವುದಾಗಿದೆ. ಕ್ರೂಜಿಗೆ ಹೋಗಲಿರುವ ರಾಜನನ್ನು ಸ್ವೀಕರಿಸಿ ಆತನನ್ನು ಹಿಂಬಾಲಿಸುವ ಹೃದಯ ಸ್ಥಿತಿ ಇದಕ್ಕೆ ಅಗತ್ಯವಾಗಿದೆ. ಎಲ್ಲ ಥರದ ರೋಗಗಳನ್ನು ಎಲ್ಲ ಥರದ ಬೇನೆಗಳನ್ನು ವಾಸಿ ಮಾಡುತ್ತಾ ಎಂಬುದಾಗಿ ನೋಡುವಾಗ ಆ ದಿನಗಳಲ್ಲಿ ಸಾವಿರಾರು ಜನರು ಗುಣ ಹೊಂದಿದರೆಂಬುದನ್ನು ಮತ್ತಾಯನು ತಿರುಗಿ ಹೇಳುವುದನ್ನು ನೋಡುತ್ತೇವೆ. ಆದ್ದರಿಂದಲೇ ಕಣ್ಣಿಗೆ ಕಾಣುವ ಈ ಸತ್ಯ ಘಟನೆಗಳಿಂದಾಗಿ ಆತನ ವೈರಿಗಳು ಆತನು ಅದ್ಭುತಗಳನ್ನು ಮಾಡಿದ್ದಾನೆಂಬುದನ್ನು ಸಂದೇಹ ಪಡಲಿಲ್ಲ. ಪ್ರಿಯರೇ, ಒಬ್ಬರು ದೇವಸೇವಕರು ಹೇಳುವುದೇನೆಂದರೆ, ನಮ್ಮ ದಿನಗಳಲ್ಲಿ ಕೆಲವರು ಗುಣಪಡಿಸುವ ವರವನ್ನು ಹೊಂದಿದ್ದಾರೆಂದು ಹೇಳಿಕೊಳ್ಳುವುದರಿಂದ ಅನೇಕ ಜನರು ಉತ್ಸುಕರಾಗುತ್ತಾರೆ. ಒಂದು ನಿರ್ದಿಷ್ಟ ಪಂಗಡದ ನಾಯಕನನ್ನು ನಾನು ಈ ಬಗ್ಗೆ ಕೇಳಿದೆ. ತಾವು ನಂಬಿಕೆ ಗುಣಪಡಿಸುವುದರಿಂದ ಗುಣವಾದೆಯೋ ಎಂಬುದನ್ನು ಸಾಬೀತುಪಡಿಸುವವರಿಗೆ ₹1000 ನೀಡುತ್ತೇನೆಂದು ಅವರು ಪ್ರಕಟಿಸಿದರು. ಆದರೆ ಹಣವನ್ನು ಸಂಗ್ರಹಿಸಲು ಪ್ರಯತ್ನಿಸಿದವರು ತಮ್ಮ ವಿರುದ್ಧ ಹೂಡಿದ್ದ ಹಲವಾರು ಮೊಕದ್ದಮೆಗಳ ಬಗ್ಗೆ ಅವರು ನನಗೆ ಹೇಳಿದರು. ಆದಾಗ್ಯೂ ಯಾರೂ ನ್ಯಾಯಾಲಯಕ್ಕೆ ಹೋಗಿ ನಂಬಿಕೆ ಗುಣಪಡಿಸುವವರಿಂದ ಗುಣಮುಖರಾಗಿದ್ದಾರೆಂದು ಸಾಬೀತುಪಡಿಸಲು ಸಾಧ್ಯವಾಗಲಿಲ್ಲ ಎಂಬುದಾಗಿ. ಪ್ರಿಯರೇ, ಇದಕ್ಕೆ ವ್ಯತಿರಿಕ್ತವಾಗಿ ನಮ್ಮ ಕರ್ತನು ಇಲ್ಲಿದ್ದಾಗ ಸಾವಿರಾರು ಜನರು ಗುಣಮುಖರಾಗಿದ್ದರು ಮತ್ತು ಇಂದು ಕನಿಷ್ಠ ಒಬ್ಬರಾದರೂ ಇರುತ್ತಾರೆ ಎಂದು ನಾನು ಭಾವಿಸುತ್ತೇನೆ, ಅಲ್ಲವೇ? ಮುಖ್ಯ ವಿಷಯವೇನೆಂದರೆ, ಕರ್ತನಾದ ಯೇಸು ಕ್ರಿಸ್ತನು ಮಹಾನ್ ವೈದ್ಯಗಾರನು ಮತ್ತು ಆತನು ನಿನ್ನೆಯಂತೆ ಇಂದು ಮತ್ತು ನಾಳೆಯೂ ಗುಣಪಡಿಸಬಲ್ಲನೆಂದು ನಾನು ನಂಬುತ್ತೇನೆ. ನನಗೆ ಇದು ತಿಳಿದಿದೆ. ನನಗೆ ಆತನಲ್ಲಿ ಅಪಾರ ವಿಶ್ವಾಸವಿದೆ. ನಾನು ನನ್ನ ನಂಬಿಕೆಯನ್ನು ಸರಿಯಾಗಿ ತಿಳಿಸುತ್ತೇನೆ. ನಮಗೆ ಲಭ್ಯವಿರುವ ಅತ್ಯುತ್ತಮ ವೈದ್ಯಕೀಯ ಸಹಾಯವನ್ನು ನಾವು ಪಡೆಯಬೇಕು. ಆದರೆ ವೈದ್ಯರು ಬಹಳ ಸೀಮಿತರು ಎಂದು ನಾವು ಗುರುತಿಸಬೇಕು. ಆದಾಗ್ಯೂ ಕರ್ತನಾದ ಯೇಸು ಸೀಮಿತನಲ್ಲ. ಆತನು ತನ್ನ ಪರಿಪೂರ್ಣ ಇಚ್ಛೆಯ ಪ್ರಕಾರ ನಮ್ಮೊಂದಿಗೆ ವ್ಯವಹರಿಸುತ್ತಾನೆ ಎಂದು ನಾವು ವಿಶ್ವಾಸ ಹೊಂದಬಹುದು ಮತ್ತು ಮುಂದೆ ಏನಾಗುತ್ತದೆಯೋ ಅದಕ್ಕೆ ನಾವು ಆತನಿಗೆ ಪೂರ್ಣ ಗೌರವವನ್ನು ಸಲ್ಲಿಸತಕ್ಕದ್ದು. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 36ನೇ ವಚನವನ್ನು. ಆದರೆ ಜನರ ಗುಂಪುಗಳನ್ನು ನೋಡಿ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರ ಮೇಲೆ ಕನಿಕರ ಪಟ್ಟನು ಎಂಬುದಾಗಿ. ಪ್ರಿಯರೇ, ಈ ಅಧ್ಯಾಯ ಕೊನೆಗೊಳ್ಳುವಾಗ ಕನಿಕರದ ವಿಚಾರ ಅತ್ಯಾಶ್ಚರ್ಯದಲ್ಲವೇ? ದೇವರ ಮಾದರಿ ರಾಜ್ಯವು ಆಳುವವರು ನಿಜವಾಗಿ ಕುರುಬರಂತಿದ್ದರು. ಮೋಶೆಯು ದಾವೀದನು ದೇವಜನರ ನಾಯಕರಾಗುವ ಮೊದಲಿಗೂ ಕುರುಬರೇ ಆಗಿದ್ದರು. ದೇವರು ಬೆಳೆಯನ್ನು ಕೊಯ್ಯುವವರಿಗಾಗಿ ಪ್ರಾರ್ಥಿಸುವಾಗ ಕುರುಬನ ಹೃದಯದವರನ್ನು ಕಳಿಸುವಂತೆ ಪ್ರಾರ್ಥಿಸಬೇಕಿದೆ. ನಾಶವಾದವರಿಗಾಗಿ ಕನಿಕರದ ಹೃದಯವನ್ನು ನಿನಗೆ ಕೊಡುವಂತೆ ಪ್ರಾರ್ಥಿಸು. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 37 ಮತ್ತು 38ನೇ ವಚನವನ್ನು. ಆಗ ತನ್ನ ಶಿಷ್ಯರಿಗೆ, ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ. ಆದುದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳಿಸಬೇಕೆಂದು ಬೇಡಿಕೊಳ್ಳಿರಿ ಎಂದು ಹೇಳಿದನು ಎಂಬುದಾಗಿ. ಈ ಮಾತನ್ನು ತನ್ನ ಶಿಷ್ಯರಿಗೆ ಹೇಳಿದ ಬಳಿಕ ಅವರನ್ನು ಆತನು ಕಳಿಸುತ್ತಾನೆ. ಪ್ರಿಯ ಸ್ನೇಹಿತನೇ, ನೀನು ಯಾವ ಸೇವೆಗಾದರೂ ಪ್ರಾರ್ಥಿಸುವಾಗ ಆ ಸೇವೆಯನ್ನು ನೀನೇ ಮಾಡುವುದಕ್ಕೂ ಸಿದ್ಧನಾಗಿರತಕ್ಕದ್ದು. ಕರ್ತನು ಬೆಳೆಗೆ ಕೆಲಸದವರನ್ನು ಕಳಿಸಬೇಕೆಂದು ಪ್ರಾರ್ಥಿಸಲು ಹೇಳಿದ ಬಳಿಕ ಹಾಗೆ ಪ್ರಾರ್ಥಿಸಿದವರನ್ನು ಬೆಳೆಯ ಕೆಲಸದವರನ್ನಾಗಿ ಕಳಿಸುತ್ತಾನೆ. ಇದು ನಿಜವಾಗಿಯೂ ಆಸಕ್ತಿಕರವಾದದ್ದು. ಜಾರ್ಜಿಯಾದ ಮೆಥೋಡಿಸ್ಟ್ ಸಭೆಯ ಪ್ರಾಯಸ್ಥರಾದ ಬಿಷಪರೊಬ್ಬರು
ಕೆಲವು ವರ್ಷಗಳ ಹಿಂದೆ ಹೀಗೆ ಹೇಳಿದ್ದರು. ಏನೆಂದರೆ, ಒಬ್ಬನು ಜೋಳದ ಕೊಯ್ಲಿಗಾಗಿ ಪ್ರಾರ್ಥಿಸುವಾಗ ಅದಕ್ಕೆ ಆಮೇನ್ ಎಂದು ಜೊತೆ ಸೇರುವವರು ಗುದ್ದಲಿ ಸಮೇತವಾಗಿ ಸಿದ್ಧರಿರಬೇಕೆಂದು ಕರ್ತನು ಅಪೇಕ್ಷಿಸ್ತಾನೆ ಎಂಬುದಾಗಿ. ಪ್ರಿಯಮಿತ್ರನೇ, ನೀನು ಸ್ವತಃ ಮಾಡಲು ತಯಾರಿಲ್ಲದ ಕೆಲಸಕ್ಕಾಗಿ ಪ್ರಾರ್ಥಿಸಬಾರದೆಂದು ನಾನು ಯಾವಾಗಲೂ ಹೇಳುತ್ತಿರುತ್ತೇನೆ. ಪ್ರಿಯರೇ, ಮುಂದಕ್ಕೆ ನಾವು ಮತ್ತಾಯನ ಬರೆದ ಸುವಾರ್ತೆಯ 10ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಇದರ ಮುಖ್ಯ ಪ್ರಸ್ತಾಪ ಯೇಸು ತನ್ನ 12 ಮಂದಿ ಶಿಷ್ಯರನ್ನು ಇಸ್ರಾಯೇಲ್ ಜನಾಂಗಕ್ಕೆ ಪರಲೋಕ ರಾಜ್ಯದ ಸುವಾರ್ತೆ ಸಾರುವುದಕ್ಕೆ ಕಳುಹಿಸಿದ್ದು. ಮತ್ತಾಯನ ಸುವಾರ್ತೆಯಲ್ಲಿನ ಚಲನೆಯು ಇಲ್ಲಿಯೂ ಮುಂದುವರಿಯುವುದನ್ನು ನಾವು ಕಾಣುತ್ತೇವೆ. ಪ್ರಿಯರೇ, ಕರ್ತನಾದ ಯೇಸುವು ನೀತಿ ನಿಯಮಗಳನ್ನು ಕೊಟ್ಟ ಮೇಲೆ ಬೆಟ್ಟದಿಂದಿಳಿದು ಬಂದು ಹಿಂದಿನ 12 ಅದ್ಭುತ ಕಾರ್ಯಗಳ ಮೂಲಕ ತನ್ನ ಶಕ್ತಿಯನ್ನು ತೋರ್ಪಡಿಸಿದನು. ಈಗ ಇಸ್ರಾಯೇಲ್ ಜನಾಂಗಕ್ಕೆ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಶಿಷ್ಯರನ್ನು ಕಳುಹಿಸಿಕೊಟ್ಟನು. ಈಗ ಈ 12 ಮಂದಿ ಮುಂದೂತರಾಗಿ ಅಲ್ಲ, ಸೌವಾರ್ತಿಕರಾಗಿ ಹೋಗಬೇಕಾಗಿದೆ. ಅವರಿಗೆ ಅದ್ಭುತಗಳನ್ನು ಮಾಡುವ ಶಕ್ತಿಯನ್ನು ಕರ್ತನು ಕೊಟ್ಟನು. ಇದು ಅವರ ಅಧಿಕಾರದ ಗುರುತಾಗಿತ್ತು. ಸ್ಥಾನಿಕನಾದ ಯೋಹಾನನು ಯಾವುದೊಂದು ಅದ್ಭುತ ಕಾರ್ಯವನ್ನು ಮಾಡಲಿಲ್ಲವೆಂಬುದನ್ನು ಗಮನಿಸಿದ್ದೀರಾ? ಈಗ ಅವರ ಬಿರುದು ಶಿಷ್ಯರು ಎಂಬುದರಿಂದ ಅಪೋಸ್ತಲರು ಎಂಬುದಾಗಿ ಬದಲಾಯಿಸಲ್ಪಟ್ಟಿತು. ಪ್ರಿಯರೇ, ಈ ಅಧ್ಯಾಯಕ್ಕೆ ಬರುವಾಗ ಅನೇಕ ದುರ್ಬೋಧಕರ ಪಂಗಡಗಳು ಈ ಅಧ್ಯಾಯವನ್ನು ತಮ್ಮ ಅಧಿಕಾರದ ಗುರುತಾಗಿ ತೆಗೆದುಕೊಳ್ಳುತ್ತವೆ ಎಂಬುದನ್ನು ನೆನಪಿನಲ್ಲಿಡಿರಿ. ಈ ಅಧ್ಯಾಯದಲ್ಲಿ ಕ್ರೈಸ್ತರಿಗಾಗಿ ಯಾವ ಸೂಚನೆಯೂ ಕೊಡಲ್ಪಟ್ಟಿಲ್ಲ. ಇಲ್ಲಿ ಕೊಟ್ಟಿರುವ ಕೆಲವು ಅಪ್ಪಣೆಗಳು ಆ ಸಂದರ್ಭಕ್ಕೆ ಆಗಿದ್ದ ಸ್ಥಿತಿಗತಿಗಳಿಗೆ ಮಾತ್ರ ಅನ್ವಯಿಸತಕ್ಕದ್ದು ಎಂಬುದಾಗಿ ನಾವು ಚೆನ್ನಾಗಿ ತಿಳಿದುಕೊಳ್ಳತಕ್ಕದ್ದು. ಮುಂದಕ್ಕೆ ನಾವು 12 ಮಂದಿಗೆ ಹೆಸರು ಕರೆದು ನೇಮಿಸಿ ಕಳಿಸಿದ್ದು ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಮತ್ತು ಆತನು ತನ್ನ 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ ಎಲ್ಲ ಥರದ ರೋಗಗಳನ್ನು ಎಲ್ಲ ಥರದ ಬೇನೆಗಳನ್ನು ವಾಸಿ ಮಾಡುವುದಕ್ಕೂ ಅವರಿಗೆ ಅಧಿಕಾರ ಕೊಟ್ಟನು ಎಂಬುದಾಗಿ. ಆತನು ಅವರಿಗೆ ಕೊಟ್ಟ ಅಧಿಕಾರವು ಅವರು ಇಸ್ರಾಯೇಲ್ಯರ ಬಳಿಗೆ ಹೋಗುವಾಗ ಅವರಿಗಿದ್ದ ಅಧಿಕಾರದ ಗುರುತಾಗಿತ್ತು. ಇವು ಮೆಸ್ಸಿಯನ ಗುರುತಾಗಿದೆ ಎಂಬುದಾಗಿ ಹಳೆ ಒಡಂಬಡಿಕೆಯ ಪ್ರವಾದಿಗಳು ನುಡಿದಿದ್ದರು. ಈ ಅಧಿಕಾರವನ್ನು ಹೊಂದಿದ ಬಳಿಕ ಅವರು ಶಿಷ್ಯರಾಗಿರದೆ ಅಪೋಸ್ತಲರಾಗಿದ್ದರು. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 2ನೇ ವಚನದಿಂದ 4ನೇ ವಚನದವರೆಗೆ ಗಮನಿಸಿರಿ. ಆತನು ಕಳುಹಿಸಿಕೊಟ್ಟ ಅಪೋಸ್ತಲರೆಂಬ 12 ಮಂದಿಯ ಹೆಸರುಗಳು ಯಾವುವೆಂದರೆ, ಮೊದಲನೆಯವನು ಪೇತ್ರನೆನಿಸಿಕೊಳ್ಳುವ ಸೀಮೋನ, ಅವನ ತಮ್ಮನಾದ ಅಂದ್ರೆಯ, ಜೆಬೆದಾಯನ ಮಗನಾದ ಯಾಕೋಬ, ಅವನ ತಮ್ಮನಾದ ಯೋಹಾನ, ಫಿಲಿಪ್ಪ, ಬಾರ್ತೋಲೋಮಾಯ, ತೋಮ, ಸುಂಕದ ಮತ್ತಾಯ, ಅಲ್ಫಾಯನ ಮಗನಾದ ಯಾಕೋಬ, ತದ್ದಾಯ, ಮತಾಭಿಮಾನಿ ಎಂದು ಹೆಸರುಗೊಂಡ ಸೀಮೋನ, ಯೇಸುವನ್ನು ಹಿಡಿದುಕೊಟ್ಟ ಇಸ್ಕಾರಿಯೋತ ಯೂದ, ಇವುಗಳೇ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಇವರೇ ಯೇಸು ಕ್ರಿಸ್ತನು ಆರಿಸಿಕೊಂಡ ನಿಜವಾದ ಅಪೋಸ್ತಲರು. ತಮ್ಮನ್ನು ತಾವೇ ಅಪೋಸ್ತಲರು ಎಂದು ಕರೆಸಿಕೊಂಡವರಲ್ಲ. ಆದುದರಿಂದ ಈ ದಿನಗಳಲ್ಲಿ ನಮ್ಮ ಬಳಿಗೆ ಬರುವ ದುರ್ಬೋಧಕರ ಬಗ್ಗೆ ಎಚ್ಚರವಾಗಿರೋಣ. ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳೋಣ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವವಾಕ್ಯ ನಮ್ಮ ಸಂಗಡ ಮಾತನಾಡಿದೆ. ನಾವು ಕೂಡ ನಂಬಿಕೆಯ ಮೂಲಕ ಕರೆಯಲ್ಪಟ್ಟವರಾಗಿದ್ದೇವೆ. ಕರೆಯಲ್ಪಟ್ಟಂಥ ನಮ್ಮ ಜೀವಿತವನ್ನು ಯೇಸು ಕ್ರಿಸ್ತನಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ಅನುದಿನವೂ ನಮ್ಮ ಭಾರವನ್ನು ಹೊರುವಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರೇ, ನಿನ್ನ ಜೀವವುಳ್ಳ ವಾಕ್ಯದ ಮೂಲಕವಾಗಿ ನಮ್ಮನ್ನು ನೀನು ಕರೆದದ್ದನ್ನು ನೆನಪು ಮಾಡಿಕೊಳ್ಳುವರಾಗಿದ್ದೇವೆ. ನೀನಿಟ್ಟಂಥ ಸ್ಥಿತಿಗತಿಗಳಲ್ಲಿ ನಿನಗೆ ಮೆಚ್ಚುಗೆಯಾದ ರೀತಿಯ ಜೀವಿತವನ್ನು ಜೀವಿಸುವುದಕ್ಕೆ ನಿನ್ನಾತ್ಮನ ಬಲವನ್ನು, ಕೃಪೆಯನ್ನು ನಮಗೆ ಅನುಗ್ರಹಿಸಿಕೊಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಹೆಸರೆಸರಾಗಿ ಆಶೀರ್ವದಿಸು. ಅವರ ಭಿನ್ನ ಪ್ರಾರ್ಥನೆಗಳನ್ನು ಆಲಿಸಿ ಅವರಿಗೆ ಸಮಾಧಾನವನ್ನು, ಸಂತೋಷವನ್ನು, ಆರೋಗ್ಯವನ್ನು, ಕೃಪೆಯನ್ನು ಕೊಟ್ಟು ನಡೆಸು. ನಮ್ಮೆಲ್ಲರ ಜೀವಿತದಲ್ಲಿ ನಿನಗೆ ಮಾತ್ರ ಮಹಿಮೆಯಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಬುದ್ದಲಿಗಳನ್ನು ಯಾವುದರಿಂದ ಮಾಡುತ್ತಾರೆ? ಬುದ್ದಲಿಗಳನ್ನು ಯಾವುದರಿಂದ ಮಾಡುತ್ತಾರೆ? ಉತ್ತರ: ಮಣ್ಣಿನಿಂದ,
ತಾಮ್ರದಿಂದ, ಪ್ರಾಣಿಗಳ ಚರ್ಮದಿಂದ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಪ್ರಸಿದ್ಧ ದುಷ್ಟನು ಶುದ್ಧತ್ವ ಹೊಂದಿದ ಪಾಪಾತ್ಮನಾದ ನನ್ನನ್ನು ನಿರ್ಮಲ ಮಾಡುವ ನಿರ್ಮಲ ಮಾಡುವ ನಿರ್ಮಲ ಮಾಡುವ ಪಾಪಾತ್ಮನಾದ ನನ್ನನ್ನು ನಿರ್ಮಲ ಮಾಡುವ. ಈ ಭೂಗೆ ಕಂಡ ನನಗೆ ಸಂಭ್ರಮ ಹುಟ್ಟಿತು, ಸ್ವರ್ಗದೊಳು ಕೊಂಡಾಡುವೆ ಈ ಶ್ರೇಷ್ಠ ಗೀತವ, ಈ ಶ್ರೇಷ್ಠ. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ಬಹಳ ಸ್ಪಷ್ಟವಾದ ಸಂಗತಿಗಳನ್ನು ತಿಳಿದುಕೊಂಡೆವು. ಯೇಸು ಕ್ರಿಸ್ತನು ಪಾಪಿ ಮಾನವನ ಜೀವಿತಕ್ಕೆ ಹೊಸದಾದದ್ದನ್ನು ಕೊಟ್ಟನು, ಅಂದರೆ ಪಾಪದಿಂದ ಬಿಡುಗಡೆ. ಆತನ ಕೃಪೆಯಿಂದ 12 ವರ್ಷದಿಂದ ರಕ್ತ ಕುಸುಮ ರೋಗದಿಂದ ಬಾಧೆ ಪಡುತ್ತಿದ್ದ ಹೆಂಗಸು, 12 ವರ್ಷ ಸತ್ತು ಹೋಗಿದ್ದ ಹುಡುಗಿ, ಇವರಿಬ್ಬರ ಜೀವಿತದಲ್ಲಿ ಕತ್ತಲೆಯಿಂದ ಬೆಳಕು ಬಂತು. ಯೇಸು ಮಾಡಿದ ಅದ್ಭುತ ಕಾರ್ಯಗಳು ಆತನು ಯಾರು ಎಂದು ತೋರಿಸಿಕೊಟ್ಟಿತು. ಆದುದರಿಂದ ವೀಕ್ಷಕರೇ, ದೇವರ ವಾಕ್ಯದ ಮೂಲಕ ಪಾಪವೆಂಬ ರೋಗದಿಂದ ಬಿಡುಗಡೆ ಹೊಂದಿ ಆತನ ಅನ್ಯೋನ್ಯತೆಯಲ್ಲಿ ನಡೆಯೋಣ. ಈ ಕಾರ್ಯಕ್ರಮದಲ್ಲಿ ನೀವು ಹೊಂದಿದ ಆಶೀರ್ವಾದವನ್ನು ನಮಗೆ ಕರೆ ಮಾಡಿ ತಿಳಿಯಪಡಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ವಾಕ್ಯದ ಅಧ್ಯಯನಕ್ಕಾಗಿ ಸಿದ್ಧರಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.